ಚಿತ್ರರಂಗದ ಹೆಮ್ಮೆ ಸ್ವಾಭಿಮಾನಿ ಕನ್ನಡಿಗ ಇಡೀ ಭಾರತೀಯ ಚಿತ್ರರಂಗವೇ ಸ್ಯಾಂಡಲ್ವುಡ್ನತ್ತ ತಿರುಗಿ ನೋಡುವಂತೆ ಮಾಡಿದಂತಹ ದಾಖಲೆಯ ವೀರ ಕನ್ನಡ ನಾಡು ನುಡಿ ಸಿನಿಮಾನ ಉತ್ತುಂಗದಲ್ಲಿ ನೋಡೋ ಕನಸು ಕಾಣ್ತಿರೋ ಸಿನಿಮಾ ಸಾಧಕ ಪರಭಾಷೆಯಲ್ಲೂ ಕೂಡ ತನ್ನದೇ ಕ್ರೇಜ್ ಕ್ರಿಯೇಟ್ ಮಾಡಿರುವಂತಹ ಯಂಗೆಸ್ಟ್ ಸೂಪರ್ ಸ್ಟಾರ್ ಜೊತೆಗೆ ನಮ್ಮ ಕನ್ನಡ ಚಿತ್ರರಂಗ ತುಂಬಾ ಚಿಕ್ಕದು ಮಾರ್ಕೆಟ್ ಚಿಕ್ಕದು ಅಂತ ಮಾತನಾಡ್ಕೊಳ್ತಿದ್ದವ್ರಿಗೆ ನೋಡ್ಕೊಳ್ಳೋ ಹಾಗೆ ಮಾಡಿರುವಂತಹ ರಾಕಿಂಗ್ ಸ್ಟಾರ್ ಯಶ್ ನಮ್ಮ ಜೊತೆ ಇದ್ದಾರೆ. ಇವತ್ತು ಅವರ ಹುಟ್ಟುಹಬ್ಬ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಸೆಲ್ಫ್ ಮೇಡ್ ಶಹಜಾದ. ಎಸ್, ನಮ್ಮ ಜೊತೆ ಇದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಮೊದಲನೇದಾಗಿ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸೊ 34ನೇ ವರ್ಷದ ಹುಟ್ಟುಹಬ್ಬ. ಸೊ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ತುಂಬಾ ಯಂಗ್ ಆಗ್ತಾನೆ ಹೋಗ್ತಾ ಇದ್ದಾರೆ ರಾಕಿಂಗ್ ಸ್ಟಾರು. ಏನು ಸೀಕ್ರೆಟ್? ಹೆಂಗೋ ಬದುಕ್ತಾ ಇದೀವಿ ಅದಕ್ಕೆ. ಸೊ ಲಾಸ್ಟ್ ಇಯರ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳಿಲ್ಲ, ಹಾಗಾಗಿ ಈ ವರ್ಷ ಹೋದ ವರ್ಷದ್ದು ಸೇರಿಸಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಎಲ್ಲ ಫ್ಯಾನ್ಸು. ನಮ್ಮ ಹೀರೋ ಏನ್ ಮಾತ್ರನ ರೆಕಾರ್ಡ್ ಮಾಡೋದು, ನಾವೇನ್ ಕಮ್ಮಿ, ನಾವು ರೆಕಾರ್ಡ್ ಕ್ರಿಯೇಟ್ ಮಾಡ್ತಿದೀವಿ ಅಂತ ಫ್ಯಾನ್ಸ್ ಎಲ್ಲ ಜೋರಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಅವರ ಖುಷಿ ಸಂಭ್ರಮ ನೋಡಿ ಹೇಗನ್ಸ್ತಿದೆ ನಿಮಗೆ? ನನಗೂ ಖುಷಿನೂ ಆಗುತ್ತೆ, ಒಂದು ಕಡೆ ಭಯನೂ ಆಗುತ್ತೆ. ಅಂದರೆ ನಾವೇನು ಮಾಡ್ತಿರ್ತೀವಿ ಅದು ಇನ್ಫ್ಲುಯೆನ್ಸ್ ಅವ್ರಿಗೂ ಆಗುತ್ತೆ ಅನ್ನೋದಕ್ಕೆ ಇದರಲ್ಲೂ ನಿಮಗೆ ಕಾಣಿಸ್ತಾ ಇದೆ. ಸೊ ನಾವೇನೋ ಒಂದು ದಾಖಲೆ ಮಾಡ್ತೀವಿ ಅಂದಾಗ ಆ್ಯಟಿಟ್ಯೂಡ್ ಅವ್ರಿಗೂ ರಬ್ಬಾಗುತ್ತೆ. ಸೊ ಎಷ್ಟು ನಾವು ಒಳ್ಳೆ ರೀತಿಲಿ ಹೋಗ್ತೀವಿ ಅಷ್ಟು ಒಳ್ಳೇದು ಅನ್ನೋ ಥರ ಎಚ್ಚರಿಕೆನೂ ಕಾಣಿಸ್ತಾ ಇರುತ್ತೆ. ಆಕ್ಚುಲಿ ಏನಂತಂದ್ರೆ ಸಾಕಷ್ಟು ಸರ್ಪ್ರೈಸ್ ಕೊಡ್ಬೇಕಂತಿದ್ರು ನಿಮ್ ಬರ್ತ್ಡೇಗೆ, ಬಟ್ ಮುಂಚೆನೆ ರಿವೀಲ್ ಆಗೋಗ್ಬಿಟ್ಟಿದೆ. ನಾವೆಲ್ಲ ಸೇರಿ ರಿವೀಲ್ ಮಾಡಿ ಯಾವ ಸರ್ಪ್ರೈಸ್ ಕೊಡಕ್ಕೆ ಬಿಡ್ತಿರಮ್ಮ? ಈಗ ಅದೇ ಯಾರಿಗೂ ಹೇಳ್ತಾ ಇದ್ದೆ, ಚಿಕನ್ ತಿನ್ನಬೇಕು ಅನ್ನೋರಿಗೆ ನೀವು ಬಿಟ್ರೆ ತಾನೇ ಮೊಟ್ಟೆ ಕಾವು ಕೊಟ್ಟು ಮರಿಯಾಗಿ ಅದು ಬೆಳೆದ ಮೇಲೆ ಚಿಕನ್ ಆಗುತ್ತೆ. ಆಮ್ಲೆಟೇ ತಿನ್ನಿಸ್ತಿರ್ತೀರ ನೀವು, ಏನು ಮಾಡೋಕ್ಕಾಗುತ್ತೆ? ಸೊ ಈ ಸರ್ಪ್ರೈಸ್ ಎಲ್ಲ ರಿವೀಲ್ ಆಗಿದೆ. ಸೊ ನಿಮ್ಮ ಬರ್ತ್ಡೇಗೆ ನನಗೆ ನಿಮ್ಮಿಂದನೇ ಗೊತ್ತಾಗಿದ್ದು, ಚಾನಲ್ಗಳಿಂದನೇ. ನನಗೆ ಖುಷಿನೇ, ನನಗೀಗ ಅರ್ಥ ಆಗಿ ಸರ್ಪ್ರೈಸ್ ಬ್ರೇಕ್ ಆದರೆ ಇದಾಗುತ್ತೆ. ಪಾಪ ಮಾಡೋರಿಗೆ ಬೇಜಾರಷ್ಟೇ. ಸೊ 5,000 kg ಕೇಕ್ ಮಾಡಿಸ್ತಾ ಇರೋದು ನಮಗೆ ಗೊತ್ತಿರೋ ಹಾಗೆ ಈ ಮುಂಚೆ ಬಾಲಿವುಡ್ ನಟನಿಗೆ ಒಬ್ಬರಿಗೆ ಸ್ಟಾರ್ಗೆ 4,500 kg ಕೇಕ್ ಮಾಡಿಸಿದ್ರು. ಆ ರೆಕಾರ್ಡನ್ನು ಬ್ರೇಕ್ ಮಾಡಿ 5,000 kg ಕೇಕ್ ಮಾಡ್ತಿರೋದು. 216 ಅಡಿ ಕಟೌಟು. ಆ ಕಟೌಟ್ಗೋಸ್ಕರ 1.5 ತಿಂಗಳು ತಮಿಳ್ನಾಡು, ಆಂಧ್ರ, ಕರ್ನಾಟಕ ಎಲ್ಲ ಆರ್ಟಿಸ್ಟ್ ಸೇರಿ ಕೆಲಸ ಮಾಡಿರೋದು. ಈ ಎಲ್ಲ ಎಫರ್ಟ್ ಹೇಗನ್ಸುತ್ತೆ ಅಂತ? ಇಷ್ಟೆಲ್ಲ ನನಗೂ ಗೊತ್ತಿರಲಿಲ್ಲ, ದೊಡ್ಡದು ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಅವರೆಲ್ಲ ಶೇರ್ ಮಾಡ್ತಿದ್ದಾರೆ ಅನ್ನೋದು ನನಗೆ ಐಡಿಯಾ ಇರಲಿಲ್ಲ. ಬಟ್ ಏನಂದರೆ ಆ ಒಂದು ಪ್ರೀತಿ, ಆ ಒಂದು ಇದು, ಅದು ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಆ್ಯಂಡ್ ಅಫ್ಕೋರ್ಸ್ ಎಟ್ ದ ಸೇಮ್ ಟೈಮ್ ಐ ಆಲ್ಸೋ ವಾಂಟ್ ಟು ಸೇ ದಟ್ ಅದು ಮಾಡಿದ್ದೇ ಮಾತ್ರ ನನಗೆ ಖುಷಿಯಾಗುತ್ತೆ ಅನ್ನೋದಲ್ಲ. ಅವ್ರು ಏನೂ ಮಾಡ್ದೇನೋ ಬಂದರೂ ನನಗೆ ಖುಷಿನೇ. ಯಾಕಂದರೆ ಅವ್ರು ಏನು ಮಾಡಬೇಕು ಅದು ಜೀವನದಲ್ಲಿ ನನಗೆ ಮಾಡ್ತಾ ಇರ್ತಾರೆ. ಪ್ರತಿ ಹಂತದಲ್ಲೂ ನಾನು ಇಡೋ ಹೆಜ್ಜೆ ಅವರು ಧೈರ್ಯ ಕೊಡ್ತಾ ಇರ್ತಾರೆ, ಸಪೋರ್ಟ್ ಮಾಡ್ತಾ ಇರ್ತಾರೆ. ಅವ್ರು ಕೊಟ್ಟಿರೋ ಶಕ್ತಿಯಿಂದಲೇ ನಾವೆಲ್ಲ ಮಾಡೋದಕ್ಕೆ ಸಾಧ್ಯ. ಸೊ ಈ ಕೇಕು ಇದು ಅವ್ರ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲೂ ಏನೋ ಒಂದು ಸ್ಟೈಲಲ್ಲಿ ಒಂದು ದೇಶ ತಿರುಗಿ ನೋಡೋ ಥರ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಖುಷಿ ಅಷ್ಟೇ. ಆಕ್ಚುಲಿ ಇದು ಎರಡೇ ಸರ್ಪ್ರೈಸ್ ಅಲ್ಲ, ಇನ್ನೂ ಏನಂತಂದ್ರೆ ನಿಮಗೋಸ್ಕರ ಒಂದು ಸಾಂಗ್ ರೆಡಿ ಮಾಡಿದ್ದಾರೆ. ಅದ್ರ ಜೊತೆಗೆ ನಿಮ್ಮ ಮತ್ತೊಬ್ರು ಫ್ಯಾನ್ ಪ್ರತಾಪ್ ಅಂತ, ಅವರು ನಿಮ್ಮ ಬರ್ತ್ಡೇಗೋಸ್ಕರ ಮೈಸೂರು ಝೂ ಅಲ್ಲಿ 2 ಆಸ್ಟ್ರೇಲಿಯನ್ ಮಂಕಿನ ಅಡಾಪ್ಟ್ ಮಾಡಿಕೊಂಡು ಅದರ ಪೂರ್ತಿ ಜವಾಬ್ದಾರಿ ಯಶ್ ಅವರ ಬರ್ತ್ಡೇ ಪ್ರಯುಕ್ತ ಮಾಡ್ತಿದ್ದಾರೆ. ಸೊ ಇದೆಲ್ಲ ಒಂಥರ ಸರ್ಪ್ರೈಸ್ ಅನಿಸ್ತಿದೆ. ನೀವು ಹೇಳಿದ್ಮೇಲೆ ಇನ್ನೇನು ಸರ್ಪ್ರೈಸ್ ಇರುತ್ತೆ. ಸೊ ಓಕೆ, ಖುಷಿನೇ, ಅವ್ರು ಏನು ಮಾಡಿದ್ರು ಖುಷಿನೇ. ಸೊ ಸ್ಪೆಷಲಿ ಜನರಲಿ ನನಗೇನಂದರೆ ಖರ್ಚು ಯಾರು ಮಾಡ್ತಾರಲ್ಲ ಅದು ಒಳ್ಳೆಯದೇ. ಜನರಲಿ ತುಂಬ ಜನ ಖರ್ಚು ಮಾಡಿದಾಗ ದುಂದು ವೆಚ್ಚ ಅನ್ಕೋತಾರೆ. ಎಲ್ಲಿ ಖರ್ಚಾಗುತ್ತಲ್ಲ ಅಲ್ಲಿ ತುಂಬ ಜನರಿಗೆ ಅದ್ರದ್ದು ದುಡ್ಡು ಹೋಗುತ್ತೆ. ಯಾರು ಖರ್ಚು ಮಾಡದೆ ಜೊತೆಲೇ ಇಟ್ಕೊಂಡಿರ್ತಾರಲ್ಲ ಅಲ್ಲಿ ಏನೂ ವರ್ಕೌಟ್ ಆಗೋಲ್ಲ. ಸೊ ಯಾರು ಖರ್ಚು ಮಾಡ್ತಾರೆ ಅದರಿಂದ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಅಭಿಮಾನಿಗಳೇ ಈ ಥರದ್ದು, ಅಂದರೆ ಖರ್ಚಿನ ಸೆನ್ಸ್ ಓನ್ಲಿ ದುಡ್ಡು ಖರ್ಚು ಅಂತಲ್ಲ, ಏನೋ ಒಂದು ಆ್ಯಕ್ಟಿವಿಟಿ ನಡಿಬೇಕಲ್ಲ. ಸೊ ಆ ಒಂದು ಆ್ಯಕ್ಟಿವಿಟಿ ಈಸ್ ಅ ಗುಡ್ ಆ್ಯಕ್ಟಿವಿಟಿ. ಸೋಷಲಿ ರೆಸ್ಪಾನ್ಸಿಬಲ್ ಆಗಿ ಅವ್ರ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತ ಕೇಳಿದೆ. ಸೊ ಫಾರ್ ದ ಫಸ್ಟ್ ಟೈಮ್ ನನಗೆ ಜನರಲಿ ಮನೆ ಹತ್ರ ಮಾಡಿದಾಗ ಒಂದು ಐಡಿಯಾ ಇರುತ್ತೆ, ಮನೆ ಹತ್ರ ಅಲ್ವಾ ಏನು ಎಂತು. ಸೊ ಈ ಸಲ ನಾನು ಏನೂ ನಮಗೆ ಐಡಿಯಾ ಕೂಡ ಇಲ್ಲ. ಮನೆ ಹತ್ರ ಅಟ್ಲೀಸ್ಟ್ ನಾವು ಬ್ಯಾರಿಕೇಷನ್ ಅದು ಇದು ಎಲ್ಲ ಮಾಡ್ತಿರ್ಬೇಕಾದ್ರೆ ನಮ್ಮ ಇದರಲ್ಲಿ ಇರುತ್ತೆ ಅದು. ಬಟ್ ಈ ಸಲ ಏನಾಯಿತು ಅಂದರೆ ಸಿಕ್ಕಾಪಟ್ಟೆ ಜನ ಆಗ್ತಾರೆ, ಅಲ್ಲಿ ರೋಡಲ್ಲಿ ಎಲ್ರಿಗೂ ತೊಂದರೆ ಆಗುತ್ತೆ, ಅಕ್ಕಪಕ್ಕದ ಮನೆಯವ್ರಿಗೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಬೇಡ ಅಂತ ನಾವೇ ಬೇರೆ ಕಡೆ ಮಾಡೋಣ ಅಂತೇಳಿ ಗ್ರೌಂಡಲ್ಲಿ ಮಾಡಿ, ಅದರ ಎದುರುಗಡೆ ಪಾರ್ಕ್ ಇತ್ತು ನಮ್ಮ ಮನೆ ಹತ್ರ, ಅಲ್ಲೊಂದು ಮಾಡಿ ಅಂದರೆ ಇಲ್ಲ ಅದೆಲ್ಲ ಸಾಕಾಗಲ್ಲ, ಅಲ್ಲೊಂದು ಗ್ರೌಂಡ್ ಮಾಡ್ತೀವಿ ಅಂದ್ಬಿಟ್ಟು
ಇಲ್ಲ ಒಂದು ಗ್ರೌಂಡಲ್ಲಿ ಮಾಡ್ತಿದ್ರೆ ನಾನು ಹೋಗಿ ಪಾರ್ಟಿಸಿಪೇಟ್ ಮಾಡಿ ಬರ್ತೀನಮ್ಮ. ಆಕ್ಚುಲಿ ಎಲ್ರಿಗೂ ಕಾಣಿಸ್ತಿರೋದು ಕೇಕ್ ಕಟ್ಔಟ್ ಅಷ್ಟು ಮಾತ್ರ ಓಕೆ ಮಾಡ್ತಿದ್ದಾರೆ ಅಂತ. ಅದನ್ನ ಬಿಟ್ಟು ಅವರು ಮಕ್ಕಳಿಗೆ ಪುಸ್ತಕ ಬಟ್ಟೆ ಕೊಡೋದಾಗಿರ್ಬೋದು, ನಾನು ಆವಾಗಲೇ ಹೇಳ್ದಂಗೆ ಪ್ರಾಣಿನ ಅಡಾಪ್ಟ್ ಮಾಡ್ಕೊಂತಿರ್ಬೋದು, ಇದು ಕೂಡ ಒಂದು ಸೋಷಿಯಲ್ ಮೆಸೇಜ್ ಕೊಡ್ತಿರೋದು, ಇದು ಕೂಡ ಒಂದು ಒಳ್ಳೆ ವಿಷಯನ ಇದ್ರ ಜೊತೆ ಸೇರಿಸ್ಕೊಂಡು ಮಾಡ್ತಿದ್ದಾರೆ. ನೋಡೋಣ ಎಲ್ಲ ನಾಡಿದ್ದು ಏನೇನು ಆಗುತ್ತೆ ಆಮೇಲೆ ನೋಡ್ಬಿಟ್ಟು ಮಾತಾಡೋಣ. ಈಗ ಕಂತೆಗಳಿಗೆ ನೋಡಿ ಏನು ಮಾತಾಡೋದು, ಅವರೆಲ್ಲ ಏನು ಮಾಡ್ತಾರೆ ನೋಡಿಬಿಟ್ಟು ನಾನು ಅದ್ರ ಬಗ್ಗೆ ಮುಂದಿನ ಇದನ್ನು ತಗೋಬೇಕು. ಯಾಕಂದರೆ ಹೆಂಗೆ ಅದು ಇಂಪ್ಯಾಕ್ಟ್ ಆಗ್ತದೆ, ಏನು ಮಾಡ್ತಿದ್ದಾರೆ. ದಿಸ್ ಟೈಮ್ ನಾನೇನು ಮಾತಾಡಲ್ಲ. ಲಾಸ್ಟ್ ಟೈಮ್ ನಾನು ಬರ್ತ್ಡೇನೇ ಸೆಲೆಬ್ರೇಟ್ ಮಾಡಲಿಲ್ಲ, ನಿಮ್ಗೆ ಗೊತ್ತು. ಅದರಿಂದ ಒಂದು ಘಟನೆ ಕೂಡ ನಡೆದೋಯ್ತು. ಒಬ್ಬ ಹುಡುಗ ಅವನ ಜೀವನ ಇದು ಮಾಡ್ಕೊಂಬಿಟ್ಟ. ನಂಬಕ್ಕೂ ಆಶ್ಚರ್ಯ, ಅಸಾಧ್ಯ ಆ ಥರ ಇದು. ಸೊ ಅದಾದಮೇಲಿಂದ ನನಗೆ ನಾನು ಯಾರಿಗೂ ಅವ್ರು ಏನು ಮಾಡ್ತಾರೆ ಮಾಡಲಮ್ಮ, ಖುಷಿಯಾಗಿರಲಿ. ಅದು ಒಂದು ರೀಸನ್ನ ಫ್ಯಾನ್ಸ್ನ ಹರ್ಟ್ ಮಾಡೋದು ಬೇಡ, ಸೆಲೆಬ್ರೇಟ್ ಮಾಡಿಬಿಡೋಣ ಅಂತ. ಅಂದರೆ ನಾವು ಅಂದ್ಕೊಂಡಿದ್ದೆ ಸರಿ ಅಂತ ನಾವು ಅಂದ್ಕೊಳ್ಳೋಕ್ಕೂ ಆಗಲ್ಲ ಅನ್ನೋದು ಅನಿಸ್ಬಿಡ್ತು. ಅವ್ರೇನೋ ಚಿಕ್ಕದೇ ದೊಡ್ಡದು ಖುಷಿ ಇರುತ್ತೆ ಅವ್ರಿಗೆ. ನಾವು ಅದಕ್ಕೆಲ್ಲ ಯಾಕೆ ಇದು ಮಾಡ್ತೀರಿ, ಇದು ಮಾಡಿ ಅದು ಮಾಡಿ ನಾವು ಯಾರು ಹೇಳೋಕ್ಕೆ ಅನ್ನಿಸ್ಬಿಡ್ತು. ಅವ್ರಿಗೆ ಏನು ಮಾಡ್ತಾರೆ ಮಾಡಲಿ, ಅವ್ರಿಷ್ಟ. ಬಟ್ ಯಾರಿಗೂ ತೊಂದರೆ ಕೊಡಬೇಡಿ, ಯಾರು ದುಂದುವೆಚ್ಚ ಮಾಡೋಕ್ಕೆ ಹೋಗ್ಬೇಡಿ. ಯಾರು ನಿಮ್ಮ ಇದರಿಂದ ಇವರೆಲ್ಲ ಸೇರ್ ಮಾಡ್ತಿದ್ದಾರಂತೆ, ಓಕೆ, ನಿನ್ನ ಲೈಫಲ್ಲಿ ನಿನಗೇನು ಕೆಪಾಸಿಟಿ ಇದೆ ಅಷ್ಟೇ, ಅದು ಮಾಡಲಿಲ್ಲ ಅಂದರೂ ನನಗೆ ಖುಷಿನೇ. ಆ ಪ್ರೆಷರ್ ಇಟ್ಕೋಬೇಡಿ ಅಂತ ಹೇಳೋಕ್ಕೆ. ನಿಮ್ಮ 2019 ತುಂಬಾನೇ ಚೆನ್ನಾಗಿತ್ತು ಅಂತ. ಯಾಕೆ ಅಂತಂದ್ರೆ ಸಾಕಷ್ಟು ಖುಷಿಗಳಿಗೆ ಈ 2019 ಸಾಕಷ್ಟು ಬ್ಯಾಕ್ ಟು ಬ್ಯಾಕ್ ಅವಾರ್ಡ್ಸ್ ಬಂತು. ಸೈಮಾ, ಫಿಲ್ಮ್ ಫೇರ್, ದಾದಾ ಸಾಹೇಬ್ ಪಾಲ್ಕೆ ಸೌತ್, ಐರಾ ಗ್ರ್ಯಾಂಡ್ ಬರ್ತ್ಡೇ, ಜೂನಿಯರ್ ರಾಕಿಂಗ್ ಸ್ಟಾರ್ ಬಂದಿದ್ದು. ಸೊ ಹೆಂಗಿತ್ತು 2019? ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅವಾರ್ಡ್ಸ್ ಬಂತು ಅನ್ನೋದಲ್ಲ, ಲೈಫಲ್ಲಿ ಏನೇ ಇದ್ದರೂ ಖುಷಿಯಾಗಿರಬೇಕು ಅನ್ನೋದನ್ನು ಯೋಚಿಸೋರು ನಾನು. ಜೊತೆಗೆ ನನ್ನ ಫ್ಯಾಮಿಲಿ ಪರ್ಸ್ನಲ್ ಲೈಫಲ್ಲಿ ನಡೆದಿರೋ ವಿಷಯಗಳಿಗೆ ತುಂಬ ಖುಷಿ ಪಡ್ತೀನಿ. ಹಾಗಂತ ಅವಾರ್ಡ್ಸಿಗೆ ನನಗೆ ಮರ್ಯಾದೆ ಇಲ್ಲ ಅಂತಲ್ಲ, ಅದ್ರ ಬಗ್ಗೆಯೂ ನಂಗೆ ಖುಷಿ ಇದೆ, ಗೌರವ ಇದೆ. ಬಟ್ ಇಲ್ಲದೆ ಹೋಗಲಿ, ಜನ ಮೆಚ್ಚಿದ ಮೇಲೆ ಮುಗಿದೋಯ್ತು ಅವಾರ್ಡು. ಇದೆಲ್ಲ ಆಮೇಲೆ ನೆಕ್ಸ್ಟ್ ಎಕ್ಸ್ಟ್ರಾ ಅಡಿಷನ್, ಅದೊಂದು ನೆನಪಿಗೆ, ಸವಿ ನೆನಪು ಅಂತ ಅದು ಇಟ್ಕೊಳ್ಳೋಕ್ಕೆ. ಬಟ್ ಓವರಾಲ್ ಪ್ರತಿ ಕ್ಷಣ ಪ್ರತಿ ದಿನ ನಾನು ಎಂಜಾಯ್ ಮಾಡೋವಂಥವ್ನಿಗೆ. ನಾನೊಂಥರ ನ್ಯೂಟ್ರಲ್ ಆಗಿರ್ತೀನಮ್ಮ. ಹೆಂಗೆ ಅಂದರೆ ಎಲ್ಲ ಏನಿದ್ರೂ ಖುಷಿಯಾಗಿರ್ತೀನಿ, ಏನಿಲ್ಲ ಅಂದರೂ ಖುಷಿಯಾಗಿರ್ತೀನಿ. ಫಸ್ಟ್ ಖುಷಿಯಾಗಿರೋದೇ ನನ್ನ ಮೋಟೋ. 2020 ಏನಿದೆ ಎಕ್ಸ್ಪೆಕ್ಟೇಷನ್? ಏನಾದರೂ ರೆಸಲ್ಯೂಷನ್, ಏನಾದರೂ ಯಶವರೇ ಬದಲಾಯಿಸ್ಕೋಬೇಕಂತಿರೋದು? ರೆಸಲ್ಯೂಷನ್ ಅಂತೇನಿಲ್ಲ, ತುಂಬ ಲೈಫಲ್ಲಿ ಜಾಸ್ತಿ ರೆಸಲ್ಯೂಷನ್ ಅಂತ ಇಟ್ಕೊಳ್ಳಲ್ಲ. ಬಟ್ ಒಂದು ವಿಷನ್, ಒಂದು ಗುರಿ ಇರುತ್ತೆ. ತುಂಬ ಮುಂದಕ್ಕೂ ಯೋಚಿಸಲ್ಲ, ಅಥವಾ ಯೋಚಿಸ್ತೇನೋ ಸುಮ್ಮನೆ ಕೂರಲ್ಲ. ಏನೇನು ಮಾಡಬೇಕು ಅವಾಗ ಏನೇನು ಕಾಣಿಸ್ತಿರುತ್ತೆ ಅಂದರೆ ಐ ಸೆಟ್ ಗೋಲ್ಸ್. ಇದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ಏನೇನು ಸ್ಟೆಪ್ ತೊಗೋಬೇಕು, ಹೆಂಗೆ ಅಚೀವ್ ಮಾಡಬೇಕು, ಏನು ಪ್ರಾಬ್ಲಮ್ಸ್ ಬರುತ್ತೆ ಅದನ್ನು ಹೆಂಗೆ ಹೊಡೆದಾಕಬೇಕು, ಏನೇನು ಚಾಲೆಂಜಸ್ ಇರುತ್ತೆ ಅದನ್ನು ಹೆಂಗೆ ಟ್ಯಾಕಲ್ ಮಾಡಬೇಕು, ಈ ಥರ ಯೋಚನೆ ಮಾಡ್ತಾ ಇರುತ್ತೆ ಮೈಂಡ್. ಹೋಗಿ ಅಚೀವ್ ಮಾಡಿದಾಗ ಓಕೆ ನೆಕ್ಸ್ಟ್ ಏನು ಅಂತ ಯೋಚಿಸ್ತಾ ಇರ್ತೀವಿ ಅಷ್ಟೇ. ಅದನ್ನು ಮಾಡಿದ್ವಿ ಅಂತ ಸೆಲೆಬ್ರೇಟ್ ಮಾಡ್ಕೊಂಡು ಕೂತ್ಕೊಳ್ಳೋದಾಗಲಿ, ಅಥವಾ ಅದನ್ನು ಮಾಡಿದ್ದು ಹಿಂಗೆ ಮಾಡಿದ್ವಿ ಅಂತ ತುಂಬ ತಲೆಗೆಡ್ಸ್ಕೊಳ್ಳೋದಾಗಲಿ ಇರೋದಿಲ್ಲ. ಮುಂದಕ್ಕೆ ಹೋಗ್ತಾ ಇರ್ತೀವಿ. ಆ್ಯಕ್ಚುಲಿ ಈ 10 ವರ್ಷದ ಯಶ್ ಅವರ ಜರ್ನಿ ನೋಡಿದ್ರೆ ಒಂದು ಕ್ವೆಶನ್ ಏನಪ್ಪ ಅನ್ಸಿದ್ರೆ, ಯಶ್ ಅವರ ಲೈಫು ಅವರೇ ಬರ್ಕೊಂಡು ಅವರೇ ಪ್ಲ್ಯಾನ್ ಮಾಡ್ಕೊಂಬಿಟ್ರ? ಆ ರೇಂಜಲ್ಲಿ ಪ್ಲ್ಯಾನ್ಡ್ ಆಗೇ ಬರ್ತಾ ಇದೆ. ಯಶ್ ಅವರ ಹಣೆ ಬರಹನೇ ಯಶ್ ಅವರೇ ಬರ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಥರ ಅನಿಸ್ತಾ ಇದೆ. ಸೊ ಆ ಥರ ಒಂದು ಡಿಸಿಪ್ಲಿನ್ಡ್ ಲೈಫ್ ಅನ್ಕೊಂಡಿದ್ದನ್ನೇ ಮಾಡ್ಕೊಂಡು ಬರ್ತಾ ಇದ್ದೀರಲ್ಲ, ಹೆಂಗೆ ಸಾಧ್ಯ ಅಂತ? ಐ ಥಿಂಕ್ ಎಲ್ಲರೂ ನಮ್ಮ ಜೀವನ ನಾವೇ ಬರ್ಕೊಳ್ಳೋದು. ಇವತ್ತು ನಿಮ್ಮ ಜೀವನದಲ್ಲಿ ನೀವೇನಾಗಿದ್ದೀರೋ ಅದಕ್ಕೆ ನೀವು ಹಿಂದೆ ಏನೋ ಮಾಡಿರೋದೇ ಕಾರಣ. ಫಾರ್ ಎಕ್ಸಾಂಪಲ್, ಈ ಪ್ರೊಫೆಷನಿಗೆ ನೀವು ಬಂದು ಆ್ಯಂಕರಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಯಾವತ್ತೋ ನೀವೆಲ್ಲೋ ಮಾತಾಡಿದ್ದಕ್ಕೆ ಯಾರೋ ಒಬ್ಬರು ನಿಮ್ಮನ್ನು ನೋಡಿ ಕೆಲಸ ಕೊಟ್ಟಿರ್ತಾರೆ, ಇಲ್ಲ ನೀವು ಯಾವತ್ತೋ ಇದನ್ನು ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿ ಏನೋ ಒಂದು ಡಿಸಿಷನ್ ತೊಗೊಂಡಿರ್ತೀರ ಲೈಫಲ್ಲಿ. ಸೊ ಎವ್ರಿಥಿಂಗ್ ಇವತ್ತೇನಿದೆ ಅದೆಲ್ಲ ನೆನ್ನೆದು. ಇವತ್ತೇನು ಮಾಡ್ತಾಯಿದ್ದೀವಿ ನಾಳೆ ಹಂಗಿರುತ್ತೆ. ಸೊ ಇವತ್ತು ತುಂಬ ಇಂಪಾರ್ಟೆಂಟು. ಅಟ್ ದ ಸೇಮ್ ಟೈಮ್ ನೀವೆಲ್ಲ ಹೋಗಬೇಕು ಅನ್ನೋ ವಿಷನ್ ಇದ್ದವ್ರಿಗೆ ಇವತ್ತು ಹೆಂಗಿರಬೇಕು ಅನ್ನೋ ಕ್ಲಾರಿಟಿ ಸಿಕ್ಬಿಡುತ್ತೆ. ಇವತ್ತು ಹೆಂಗಿರ್ಬೇಕು, ನಾಳೆ ಹೆಂಗಿರಬೇಕು, ಅದು ಎಲ್ಲಿಗೆ ಅಂತ. ಆ ಥರ ಮಾಡ್ಕೊಂಡು ಹೋದಾಗ ಎಲ್ಲ ನಾವು ಅಂದ್ಕೊಂಡಿದ್ದೇ ಆಗುತ್ತೆ ಅನ್ನೋದೇನಿಲ್ಲ. ಯಾಕಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಗಳು, ಟರ್ನ್ಸ್ಗಳು. ಯಾಕಂದ್ರೆ ನಾವು ಒಬ್ಬರೇ ಅಲ್ವಲ್ಲ ಇಲ್ಲಿ ಆಟ ಆಡೋರು, ಎದುರುಗಡೆನೂ ಇರ್ತಾರೆ. ಇದು ನಮ್ಮ ಹತ್ರ ಫುಟ್ಬಾಲ್ ಇರ್ಬೋದು, ಗೋಲ್ ಹೊಡಿಯೋಕ್ಕೆ ನಾವು ಹಿಂಗೆ ಹೋಗ್ತಾ ಇರ್ತೀವಿ, ಅದನ್ನು ತಡೆಯೋಕ್ಕೆ ತುಂಬ ಜನನೂ ಬರ್ತಾ ಇರ್ತಾರೆ. ಗೋಲ್ ಪೋಸ್ಟ್ ಹತ್ರನೂ ಇರ್ತಾರೆ. ಅಷ್ಟೆಲ್ಲ ಟ್ಯಾಕಲ್ ಮಾಡ್ಕೊಂಡು ಹೋಗಿ ಹೊಡೆದ್ಬಿಟ್ಟು ಬಂದರೆ ಜನ ಸಿಳ್ಳೆ ಹೊಡಿತಾರೆ, ಚಪ್ಪಾಳೆ ಹೊಡಿತಾರೆ. ಆವಾಗ ಎಂಥ ಪ್ಲೇಯರ್ ಅಂತ ಎಲ್ಲೋ ಮಿಸ್ಸಾಗಿ ಒಬ್ಬರು ಬಾಲ್ ಎತ್ಕೊಂಡು ಹೋದ್ರು ಇದಾಗುತ್ತೆ. ಸೊ ಇಟ್ಸ್ ಐ ಥಿಂಕ್ ಪ್ರಾಸೆಸ್ಸಲ್ಲಿರಬೇಕು. ನಾನು 100 ಟ್ರೈ ಮಾಡಿರ್ತೀನಿ, ಅದರಲ್ಲಿ 10 ಆಗಿರುತ್ತೆ. 10ಕ್ಕೆ ನೀವು ಇಷ್ಟು ಖುಷಿ ಪಡ್ತಿರ್ತೀರ. ಸೊ ನಿಮ್ಮ ಪ್ರಕಾರ ಅದು ದೊಡ್ಡ ಸಾಧನೆ. 10 ವರ್ಷಕ್ಕೆ ಯಶ್ ಅವರು ಹೆಂಗಪ್ಪ ನನ್ನ ಪ್ರಕಾರ ನಾನು ಅಂದ್ಕೊಂಡಿದ್ರಲ್ಲಿ ಇಷ್ಟೇ ಸಾಧಿಸೋಕ್ಕಾಯ್ತಲ್ಲ ಅಂತ ನನಗೂ ಅನ್ನಿಸ್ತಾ ಇರುತ್ತೆ. ಸೊ ಇಟ್ಸ್ ಆಲ್ ಇನ್ ಯುವರ್ ಹೆಡ್. ಯಂಗೆಸ್ಟ್ ಸೂಪರ್ ಸ್ಟಾರ್ ಯಶ್ ಏನು ಅನ್ಸುತ್ತೆ ಅದನ್ನು ಕೇಳಿದ್ರೆ? ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಯಂಗೆಸ್ಟ್ ಸೂಪರ್ ಸ್ಟಾರ್ ಅನ್ನೋ ಒಂದು ಬಿರುದು ನಿಮಗೆ ಸಿಕ್ಕಿರೋ ಅಂಥದ್ದು? ಯಂಗೆಸ್ಟು, ಓಲ್ಡೆಸ್ಟು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆ ಪಟ್ಟ ಇದೆಯಲ್ಲ, ಜನ ಎಲ್ಲ
ಭಾಷೆಯವರು ನಿಮ್ಮನ್ನು ಎಲ್ಲ ಪ್ರೀತಿಸಿ ನೋಡ್ತಾರೆ ನಿಮ್ಮ ಸಿನಿಮಾ ಅಂತ ಅಂದಾಗ ಅದಕ್ಕಿಂತ ದೊಡ್ಡ ಖುಷಿ ಇಲ್ಲ. ಅಫ್ಕೋರ್ಸ್ ನಿಮಗೆಲ್ಲ ಚಿಕ್ಕ ವಯಸ್ಸಿಗೆ ಸಾಧನೆ ಅಂತ ಅನಿಸುತ್ತೆ, ನನಗೆ ತುಂಬ ಟೈಮ್ ಹಿಡೀತು ಅಂತ. ವಿಷನ್ ಇರುತ್ತೆ ಅಂತನ್ಸುವಾಗ ನಾವೇ ಮಾಡ್ಕೋಬೇಕಾಯ್ತಲ್ಲ, ಎಲ್ಲ ಸ್ವಲ್ಪ ಟೈಮ್ ಹಿಡೀತು ಅನ್ಸುತ್ತೆ. ಓಕೆ, ಹ್ಯಾಪಿ. ಅಕಸ್ಮಾತ್ ಬ್ಯಾಕ್ಗ್ರೌಂಡ್ ಇದ್ದಿದ್ರೆ ಈ 10 ವರ್ಷದ ಜರ್ನಿ 5 ವರ್ಷದಲ್ಲೇ ಮಾಡ್ಬಿಡ್ತಿದ್ರಾ ಯಶ್ ಅವರು? ಗೊತ್ತಿಲ್ಲ. ಪಾಪ ಬ್ಯಾಕ್ಗ್ರೌಂಡ್ ಜನರಲಿ ನಂದೇನಾಗುತ್ತೆ ಅಂದರೆ, ನನಗೆ ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ನಾನು ಮಾತಾಡಬೇಕಾದ್ರೆ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಬಂದವರಲ್ಲ ಅನ್ನೋ ಥರ ನಾವು ಹೇಳ್ತಾ ಇರ್ತೀವಿ. ಬಟ್ ಬ್ಯಾಕ್ಗ್ರೌಂಡ್ ಇದ್ದವ್ರಿಗೂ ಕಷ್ಟ ಇದೆ, ಕಷ್ಟ ಇಲ್ಲ ಅಂತ ನಾನು ಹೇಳಲ್ಲ. ಪಾಪ ಅವ್ರಿಗೆ ಬ್ಯಾಗೇಜ್ ಇದೆ. ಹೆಂಗಿರುತ್ತಂದ್ರೆ ಅವ್ರಿಗೆ ಏನಾದರೂ ಒಂದವರು ಮಾಡೋಕ್ಕೆ ಹೊರಟ್ರು ಅಂದ ತಕ್ಷಣ 20 ಜನ ನಿಮ್ಮ ಅಪ್ಪ ಮಾಡೋರು, ನಿಮ್ಮ ಅಣ್ಣ ಮಾಡೋರು ಯಾರು ಇರ್ತಾರವರು, ಅದು ಬೇರೆ ಅಂತ. ಸೊ ನೀವು ಏನೇ ಮಾಡಿ ಅದಕ್ಕೆ ಒಂದು ಹೈ ಸ್ಟ್ಯಾಂಡರ್ಡ್ ಸೆಟ್ ಮಾಡಿಬಿಟ್ಟಿರ್ತಾರೆ ಅವರು. ಸೊ ಅದು ತಲೆ ಮೇಲೆ ಅದೊಂಥರ ಕನ್ಸಿಸ್ಟೆಂಟ್ ಭಾರ ಇದ್ದೇ ಇರುತ್ತೆ. ಬಟ್ ಎಲ್ಲಿ ಈಸಿ ಆಗುತ್ತೆ ಅಂದರೆ, ಅಡ್ವಾಂಟೇಜ್ ಏನಂದರೆ ಫೀಲ್ಡ್ ತಿಳ್ಕೊಳ್ಳೋದಾಗಲಿ, ಅದು ಅರ್ಥ ಮಾಡ್ಕೊಳ್ಳೋದಾಗಲಿ. ಈಗ ನಿಮಗೆ ರೋಡ್ ಗೊತ್ತಿದ್ದರೆ ಓಡಿಸೋದು ನಿಮ್ಮದು, ಓಡಿಸ್ಬೇಕಾದ್ರೆ ಕಷ್ಟ ಇದ್ದೇ ಇರುತ್ತೆ. ರೋಡಾಗಿ ಗೊತ್ತಿರಲ್ಲ, ನಾವು ರೋಡ್ ಹುಡ್ಕೊಂಡು ಎಲ್ಲಿದೆ ಏನು ಅದ ಅಂದ್ಕೊಂಡು ಆಮೇಲೆ ಓಡ್ಸೋಕ್ಕೆ ಶುರು ಮಾಡಿರ್ತೀವಿ. ಅವ್ರು ಡೈರೆಕ್ಟಾಗಿ ಓಡಿಸ್ಬೋದು. ಬಟ್ ಅವ್ರು ಓಡಿಸ್ಬೇಕಾದ್ರೆ ಪ್ರಾಬ್ಲಮ್ ಅವ್ರಿಗೇನಿರುತ್ತೆ ಅಂದರೆ, ಹೆಂಗೆ ಓಡಿಸ್ತಾನೆ ನೋಡಿ ಈಗ ಅಂತಿರ್ತಾರೆ. ಒಂಚೂರು ಸ್ಲೋ ಮಾಡಿದ್ರೆ ಏನು ಓಡಿಸ್ತಾರೆ ಅವ್ರ ಅಪ್ಪನ ಥರ ಅಂತಾರೆ. ಸೊ ಇದು ಅವ್ರ ಪ್ರಾಬ್ಲಮ್ಮು. ನಮ್ಮ ಪ್ರಾಬ್ಲಮ್ ಏನಂದರೆ, ನಾವು ರೋಡಾಗಿ ಬರೋ ಅಷ್ಟೊಳಗೆ ಟೈಮ್ ಆಗ್ಬಿಟ್ಟಿರುತ್ತೆ. ನನಗೆ ಬೆಂಗಳೂರೇ ಗೊತ್ತಿಲ್ಲ, ಈ ಸಿನಿಮಾ ಇಂಡಸ್ಟ್ರಿಗೆ ಹಾಳಾಗೋಯ್ತು. ಫಸ್ಟ್ ಇದೇ ಗೊತ್ತಿಲ್ಲ, ಸಿನಿಮಾ ಇಂಡಸ್ಟ್ರಿ ತಿಳ್ಕೊಂಡು, ಅಲ್ಲಿ ಸಿಸ್ಟಮ್ ತಿಳ್ಕೊಂಡು, ಇವೆಲ್ಲ ಮಾಡಿ ಆಮೇಲೆ ನಾವು ಆಟ ಆಡೋಷ್ಟು ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಅಂತ ಅಷ್ಟೇ. ಆದರೆ ಐ ಆಲ್ಸೋ ರೆಸ್ಪೆಕ್ಟ್ ದೆಮ್. ಯಾರ್ಯಾರು ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ ಅವ್ರ ಬಗ್ಗೆ ರೆಸ್ಪೆಕ್ಟ್ ಇಲ್ಲ ಅಂತಲ್ಲ. ಬಟ್ ಅವರು ಆ ನೆರಳಲ್ಲೇ ಬದುಕಬಾರ್ದು. ಅವ್ರದ್ದು ಅದೇನಾದರೂ ಒಂದು ಬೆಳಿಬೇಕು, ಅವ್ರದ್ದೇ ಅದೊಂದು ತಾಕತ್ತಲ್ಲಿ ಮಾಡಿರ್ತಾರೆ. ಸೊ ಆಮೇಲೆ ಜನ ಅಂಥವ್ರಿಗೆ ರೆಸ್ಪೆಕ್ಟ್ ಕೊಡೋದು. ಈಗ ಯಾರ್ದೋ ಮಕ್ಕಳು ಅಂದ ತಕ್ಷಣ ಜನ ಅವ್ರನ್ನ ರೆಸ್ಪೆಕ್ಟ್ ಕೊಟ್ಟಿರಲ್ಲ. ಫಸ್ಟ್ ಕೊಡ್ಬೋದು, 1 ಚಾನ್ಸ್ ಕೊಡ್ಬೋದು, ನಿಮಗೆ 2 ಚಾನ್ಸ್ ಕೊಡ್ಬೋದು. ಅದಾದಮೇಲೂ ನೀವೇನು ಮಾಡ್ತಾಯಿಲ್ಲ ಅಂದರೆ, ನೀವು ಯಾರ ಮಕ್ಕಳಾದರೂ ಆಗಿರಲಿ ಜನಕ್ಕೆ ಕೇಳ್ತಾ ಇರಿಸ್ಕ. ಅಕಸ್ಮಾತ್ ಯಾರ್ದೋ ಮಕ್ಕಳಾಗಿ ಅದಾದಮೇಲೆ ಸರ್ವೈವ್ ಆಗಿದ್ದಾರೆ ಅಂದ ತಕ್ಷಣ ಬರೀ ಅವ್ರ ಮಕ್ಕಳು ಬಿಡು ಬದುಕೊಂಬಿಟ್ರು ಅಂತಲೂ ಹೇಳೋಕ್ಕಾಗಲ್ಲ ನಾವು. ಇವರಲ್ಲಿ ಏನೋ ಇರಬೇಕು, ಏನೋ ಮಾಡಿರ್ತಾರೆ ಪಾಪ, ಅದನ್ನ ನೋಡಿ ಜನ ರೆಸ್ಪೆಕ್ಟ್ ಕೊಡ್ತಾ ಇರ್ತಾರೆ. ಸೊ ಎರಡನ್ನೂ ನಾನು ಇದು ಮಾಡ್ತಿರ್ತೀನಿ. ಬಟ್ ಕ್ಲಿಯರ್ ಕಟ್ಟಾಗಿ ಬ್ಯಾಕ್ಗ್ರೌಂಡ್ ಇಲ್ದಿರೋದೇ ಒಳ್ಳೇದು ಅನ್ನೋದು ನನಗೆ. ಇದ್ದಿದ್ರೆ ಪ್ರಾಬ್ಲಿ ನಾನು ಹೆಂಗಿರ್ತಿದ್ನೋ, ಇಲ್ಲದೇ ಇರೋದಕ್ಕೆ ಈಗ ಫೈರ್ ಇದೆ ಮಾಡಬೇಕು ಅನ್ನೋದಿದೆ, ಗೊತ್ತಿಲ್ಲ.